ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಕ್ಲಾಸ್ನಲ್ಲಿ ನಾವು ನಿಮ್ಮ ಫಸ್ಟ್ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇಲ್ಲಿ ಪಿಕ್ಚರಲ್ಲಿ ಗ್ರ್ಯಾಂಡ್ ಮದರ್ನ ನೋಡಬಹುದು. ಅವರು ಮರಗಳ ಹತ್ರ ತುಂಬ ಹೇಗೆ ಖುಷಿಯಾಗಿದ್ದಾರೆ ಅಂತ. ಏನಕ್ಕೆ ಅವ್ರಿಗೆ ಮರಗಳಂದರೆ ಅಷ್ಟೊಂದು ಖುಷಿ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ಯು ವುಡ್ ಲೈಕ್ ಟು ನೋ ವೈ? ಬಿಕಾಸ್ ಶಿ ಕುಡ್ ಕ್ಲೈಮ್ ಟ್ರೀಸ್. ಇಲ್ಲಿ ಪೋಯೆಟ್ ರಸ್ಕಿನ್ ಬಾಂಡ್ ಅವರು ಹೇಳ್ತಿದ್ದಾರೆ, ಮೈ ಗ್ರ್ಯಾಂಡ್ ಮದರ್ ಅಂದರೆ ರಸ್ಕಿನ್ ಬಾಂಡ್ ಅವರ ಗ್ರ್ಯಾಂಡ್ ಮದರ್ ತುಂಬ ಜೀನಿಯಸ್ ಅಂತೆ. ಜೀನಿಯಸ್ ಅಂದರೆ ತುಂಬ ಕ್ಲೆವರ್ ಅಥವಾ ತುಂಬ ಇಂಟೆಲಿಜೆಂಟ್ ಅಂತಲೂ ಹೇಳಬಹುದು. ಅವ್ರ ಅಜ್ಜಿ ಏನಕ್ಕೆ ತುಂಬ ಇಂಟೆಲಿಜೆಂಟ್ ಅಂದರೆ ಅವರ ಅಜ್ಜಿ ಮರಗಳನ್ನು ಹತ್ತುತ್ತಾ ಇದ್ರಂತೆ. ಸ್ಪ್ರೆಡಿಂಗ್ ಆರ್ ಹೈ, ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್. And mind you, when last she climbed a tree, she was 62. ಇಲ್ಲಿ ರಸ್ಕಿನ್ ಬಾಂಡ್ ಅವರು ಹೇಳ್ತಿದ್ದಾರೆ, ಅವ್ರ ಅಜ್ಜಿ ತುಂಬ ಜೀನಿಯಸ್ಸು. ಏನಕ್ಕೆ ಅಂದರೆ ಅವರು ಮರನ ಹತ್ತುತ್ತಾ ಇದ್ರಂತೆ. ಆ ಮರ ಸ್ಪ್ರೆಡಿಂಗ್ ಆರ್ ಹೈ. ಸ್ಪ್ರೆಡಿಂಗ್ ಅಂದರೆ ಅದ್ರ ಬ್ರ್ಯಾಂಚಸ್, ಅದ್ರ ಕೊಂಬೆಗಳು ಅಡ್ಡಡ್ಡಕ್ಕೆ ತುಂಬ ಸ್ಪ್ರೆಡ್ ಆಗಿದ್ರೂ ಪರವಾಗಿಲ್ಲ, ಅಥವಾ ಆ ಮರ ತುಂಬ ಎತ್ತರವಾಗಿದ್ರೂ ಪರವಾಗಿಲ್ಲ. ಯಾವ ರೀತಿ ಮರನೇ ಆಗಲಿ, ಅವರು ಮರನ ಶುಡ್ ಬಿ ದೇರ್ ಇನ್ ಅ ಟ್ರೈಸ್ ಅಂದರೆ ತುಂಬ ಕ್ವಿಕ್ಕಾಗಿ ಮರನ ಹತ್ತಿ ಅವರು ಮರದ ಮೇಲೆ ಕುಂತ್ಕೊತಾ ಇದ್ರಂತೆ. ಆ್ಯಂಡ್ ಮೈಂಡ್ ಯು, ಇನ್ನೂ ಒಂದ್ಸಲ ಅವ್ರು ಹೇಳ್ತಿದ್ದಾರೆ, ಲಾಸ್ಟು ಅವರು ಮರನ ಹತ್ತಿದಾಗ, ಕೊನೆ ಸಲ ಅವ್ರ ಮರನ ಹತ್ತಿದಾಗ ಅವರ ಏಜು 62 years ಆಗಿತ್ತಂತೆ. ಎವರ್ ಸಿನ್ಸ್ ಚೈಲ್ಡ್ಹುಡ್ she had this gift for being happier in a tree than in a lift. ಅಜ್ಜಿಗೆ ಮರ ಹತ್ತೋದು ಅಂದರೆ ತುಂಬ ಆಸೆ. ಮರ ಹತ್ತೋದಕ್ಕೆ ತುಂಬ ಇಷ್ಟ. ತುಂಬ ಈಸಿಯಾಗಿ ಕೂಡ ಅವರು ಮರನ ಹತ್ತುತ್ತಾ ಇದ್ರು. ಈ ಮರ ಹತ್ತಿರೋದು ಅವರು ನಿನ್ನೆ ಮೊನ್ನೆಯಿಂದ ಕಲ್ತಿದ್ದಂಥ ವಿದ್ಯೆ ಅಲ್ಲ. ಅವರು ಚೈಲ್ಡ್ಹುಡ್, ಅವರು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ ಮರ ಹತ್ತೋದು ಅವ್ರಿಗೆ ಗಿಫ್ಟ್ ಥರ ಅದು ತಾನೇ ಬಂದ್ಬಿಟ್ಟಿತ್ತು. ತುಂಬ ಈಸಿಯಾಗಿ ಅವರು ಮರನ ಹತ್ತುತ್ತಾ ಇದ್ರು. ಇವಾಗ ಅವ್ರ ವಯಸ್ಸು 62 ವರ್ಷ ಆದ್ರೂ ಅವ್ರು ಮರನ ಹತ್ತೋದಕ್ಕೆ ಇನ್ನೂ ಇಷ್ಟಪಡ್ತಾರೆ. ಅವ್ರಿಗೆ ಏನು ಅಂದರೆ ಮರನ ಹತ್ತಿದ್ರೇ ತುಂಬ ಖುಷಿ ಸಿಗ್ತಾ ಇತ್ತಂತೆ ಅಜ್ಜಿಗೆ. ಈಗ ಒಂದು ಲಿಫ್ಟಲ್ಲಿ ನಾವು ಹೋದರೆ ತುಂಬ ಬೇಗ ಮೇಲೆ ಹೋಗ್ಬೋದು. ಬೇರೆಯವರು ಯಾವ ಫ್ಲೋರಿಗೆ ನಾವು ಹೋಗಬೇಕು, ನಾವು ಒಂದು ಲಿಫ್ಟಲ್ಲಿ ಹೋದರೆ ಅಷ್ಟು ಬೇಗ ನಾವು ರೀಚ್ ಆಗಬಹುದು. ಆದರೆ ಆ ಅಜ್ಜಿಗೆ ಲಿಫ್ಟಲ್ಲಿ ಹೋಗೋದಕ್ಕಿಂತ ಮರನ ಹತ್ತಿ ಮರದ ಮೇಲೆ ಕುಂತ್ಕೊಳ್ಳೋದ್ರಲ್ಲೇ ಅವರು ತುಂಬ ಖುಷಿನ ಕಾಣ್ತಿದ್ರಂತೆ. And though as years went by, she would be told that climbing trees should stop when one grew old. ಯಾವಾಗ ಅಜ್ಜಿಗೆ ವಯಸ್ಸಾಗ್ತಾ ಬಂತು, ಎಲ್ಲರೂ ಅಜ್ಜಿಗೆ ಹೇಳೋದಕ್ಕೆ ಶುರು ಮಾಡಿದ್ರು. ಏನಂತ ಹೇಳೋದಕ್ಕೆ ಶುರು ಮಾಡಿದ್ರು ಅಂದರೆ, ನೋಡಿ, ಇವಾಗ ನೀವು ಮರನ ಹತ್ತೋದನ್ನು ನೀವು ನಿಲ್ಲಿಸಬೇಕು, ಯಾಕಂದರೆ ಈಗ ನಿಮಗೆ ವಯಸ್ಸು ಜಾಸ್ತಿ ಆಗ್ತಾ ಇದೆ ಮತ್ತೆ. ಆ್ಯಂಡ್ ದ್ಯಾಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಜನ ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ರು. ಫಸ್ಟ್ ಏನಂತ ಹೇಳ್ತಿದ್ರು, ಮರ ಹತ್ತೋದನ್ನು ನಿಲ್ಲಿಸಿ, ನಿಮಗೆ ಏಜ್ ಆಗಿದೆ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆ ಇನ್ನೂ ಒಂದು ಮಾತು ಜನ ಏನಂತ ಅಜ್ಜಿಗೆ ಹೇಳ್ತಾ ಇದ್ರು ಅಂದರೆ, ವಯಸ್ಸಾಗ್ತಾ ಇದೆ ನಿಮಗೆ. ವಯಸ್ಸಾದವರು ಈ ಥರ ಚಿಕ್ಕ ಮಕ್ಕಳ ಥರ ಮರನ ಹತ್ತಿ ಆ ಮರದ ಮೇಲೆ ಕುಂತ್ಕೊಳ್ಳೋದು, ಈ ರೀತಿ ಆಟ ಆಡೋದು ಸರಿಯಲ್ಲ. ವಯಸ್ಸಾದವರು ಮರ್ಯಾದೆಯಾಗಿ ಒಂದು ಗ್ರೇಸ್ಫುಲ್ಲಾಗಿ ಅವರ ಜೀವನನ ಕೊನೆ ಕ್ಷಣಗಳನ್ನ ಅವರು ಲೀಡ್ ಮಾಡಬೇಕು. ಅದಕ್ಕೋಸ್ಕರ ನೀವು ಮರ ಹತ್ತೋದನ್ನು ನಿಲ್ಲಿಸಿ ಅಂತ ಜನ ಅಜ್ಜಿಗೆ ಹೇಳೋದಕ್ಕೆ ಶುರು ಮಾಡಿದ್ರು. ಈ ರೀತಿ ಜನ ಅಜ್ಜಿಗೆ ಹೇಳೋದಕ್ಕೆ ಶುರು ಮಾಡಿದಾಗ ಅಜ್ಜಿ ಏನು ಮಾಡ್ತಿದ್ರು ಅಂದರೆ, ಶಿ ವುಡ್ ಲಾಫ್ ಆ್ಯಂಡ್ ಸೇ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಅವರು ನಕ್ಬಿಟ್ಟು ಹೇಳ್ತಿದ್ರಂತೆ, ನಾನು ಮರ್ಯಾದೆಯಿಂದ ನಾನೇನು ಬಾಳಬೇಕು ಅಂತ ಏನಿಲ್ಲ, ನನಗೆ ಇಷ್ಟ ಬಂದಿರೋ ರೀತಿ ನಾನು ನನ್ನ ಜೀವನನ ಸಾಗಿಸ್ತೀನಿ. ಅದು ಡಿಸ್ಗ್ರೇಸ್ಫುಲ್ಲಾಗಿ ಅಂದರೆ ಅವಮಾನಕರವಾಗಿ ನಾನು ಜೀವನನ ಸಾಗಿಸ್ತಿದ್ದೀನಿ ಅಂತ ಅನ್ನಿಸಿದ್ರು ಬೇರೆಯವ್ರಿಗೆ ಪರವಾಗಿಲ್ಲ. ಆದರೆ ನನಗೆ ಮರ ಹತ್ತೋದ್ರಲ್ಲಿ ಖುಷಿ ಇದೆ, ನನಗೆ ಏನರಲ್ಲಿ ಖುಷಿ ಇದೆಯೋ ನಾನು ಅಂಥದ್ರಲ್ಲೇ ನನ್ನ ಜೀವನನ ನಾನು ಸಾಗಿಸ್ತೀನಿ ಅಂತ ಅಜ್ಜಿ ನಕ್ಬಿಟ್ಟು ಜನರಿಗೆ ಈ ರೀತಿ ಆನ್ಸರ್ನ ಮಾಡ್ತಾಯಿದ್ರಂತೆ. ಐ ಕ್ಯಾನ್ ಡೂ ಇಟ್ ಬೆಟರ್ ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. ಅಜ್ಜಿ ಹೇಳ್ತಿದ್ರು, ಮರ ಹತ್ತೋದನ್ನೊಂದನ್ನೇ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ, ನಾನು ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ. ಜನ ಆಬ್ವಿಯಸ್ಲಿ ಅವರು ಅಗ್ರಿ ಮಾಡಲೇಬೇಕಾಗಿತ್ತು. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಎ ಟ್ರೀ. ಈಗ ಅಜ್ಜಿ ಇರ್ತಾರಲ್ಲ ಮನೆ, ಅಜ್ಜಿ ಮನೆ ಮುಂದೆ ಗಾರ್ಡನ್ ಇತ್ತು. ಆ ಚಿಕ್ಕ ಗಾರ್ಡನಲ್ಲಿ
ಪುಟ್ಟ ಪುಟ್ಟ ಪ್ಲ್ಯಾಂಟ್ಸ್ನ ಬೆಳೆಸಿದ್ರೆ ಹೊರತು ಅವರ ಗಾರ್ಡನಲ್ಲಿ ಒಂದೇ ಒಂದು ದೊಡ್ಡ ಮರನೂ ಕೂಡ ಅವರು ಬೆಳೆಸಿರಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಅಜ್ಜಿ ಮರನೇನಾದ್ರು ಹತ್ತಿರ ಹಾಕಿದ್ರೆ ಮನೆ ಮುಂದೆ ಅಜ್ಜಿ ಮರ ಹತ್ತಿ ಕುಂದ್ಕೊತಾರೆ ಅಂತ. ಸೊ ಮನೆ ಮುಂದೆ ಅವರು ಬರೀ ಚಿಕ್ಕ ಪ್ಲ್ಯಾಂಟ್ಸ್ನ ಬೆಳೆಸಿದ್ರು, ದೊಡ್ಡ ಮರನ ಅವರು ಬೆಳೆಸಿರಲಿಲ್ಲ. ಶಿ ಹ್ಯಾಡಂಟ್ ಬೀನ್ ಅಪ್ ಆಟ್ ಒನ್ ಟೈಮ್ ಆರ್ ಅನದರ್. ಸೊ ಯಾಕಂದರೆ ಅಜ್ಜಿ ಮನೆ ಮುಂದೆ ಇರೋ ಗಾರ್ಡನಲ್ಲಿ ಬರೀ ಪ್ಲ್ಯಾಂಟ್ಸ್ ಬೆಳೆಸಿದ್ರು, ಅವ್ರ ಮನೆ ಗಾರ್ಡನಲ್ಲಿ ಮರ ಇರಲಿಲ್ಲ. ಸೊ ಮತ್ತು ಅಜ್ಜಿಗೆ ಏಜ್ ಜಾಸ್ತಿ ಆಗಿತ್ತು, 62 ಇಯರ್ಸ್. ಸೊ ಅವ್ರನ್ನ ಹೆಚ್ಚಾಗಿ ಮನೆಯಿಂದ ಹೊರಗಡೆನೂ ಮನೆಯವರು ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೆ ಏನಾಗಿತ್ತು ಅಂದರೆ ಅಜ್ಜಿ ಮರನ ಹತ್ತಿ ಇವಾಗ ಸ್ವಲ್ಪ ಜಾಸ್ತಿ ಸಮಯನೇ ಆಗಿತ್ತು. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಸೊ ಅಜ್ಜಿ ಯಾವಾಗಿಂದ ಮರನ ಹತ್ತುತ್ತಾ ಇದ್ರು ಅಂದರೆ ಅವರು 6 ಇಯರ್ಸ್ ವಯಸ್ಸಿದ್ದಾಗಿಂದ ಅವರು ಮರನ ಹತ್ತುತ್ತಾ ಇದ್ರು. ಈ ಮರ ಹತ್ತೋದನ್ನು ಅವರು ಅವರ ಪ್ರೀತಿಯ ಬ್ರದರಿಂದ ಕಲ್ತಿದ್ರು. ಸೊ ಈಗ ಏನಾಗ್ತಿದೆ ಅಂದರೆ ಅವರು ಮರನ ಹತ್ತಿ ತುಂಬ ದಿವಸ ಆಗಿದೆ. ಸೊ ಅವ್ರ ಮನೆ ಮುಂದೆನೂ ಮರ ಇಲ್ಲ. ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಅವರ ಮನೆಯ ರಿಲೇಟಿವ್ಸ್ ಏಂತಕ್ಕೆ ಅಜ್ಜಿ ಮನೆಯವರು ಏಂತಕ್ಕೆ ಮನೆಯ ಗಾರ್ಡನಲ್ಲಿ ಮರನ ಬೆಳೆಸಿರಲಿಲ್ಲ ಅಂದರೆ ಅವರೆಲ್ಲರಿಗೂ ಭಯ ಇತ್ತು. ಏನು ಭಯ ಇತ್ತು? ಅಜ್ಜಿಗೆ ಏಜ್ ಆಗಿದೆ. ಸೊ ಈಗ ಅಕಸ್ಮಾತ್ ಅಜ್ಜಿಗೆ ನಾವು ಮರ ಹತ್ತೋದಕ್ಕೆ ಬಿಟ್ಟರೆ ಒಂದಲ್ಲ ಒಂದು ದಿನ ಅವರು ಮರದಿಂದ ಬಿದ್ದು ಬಿಡಬಹುದು ಅನ್ನೋ ಭಯ ಅವ್ರಿಗೆ ಇತ್ತು. ಆದರೆ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಏನೋ ಒಂಥರ ಬೇರೆ ಡಿಫ್ರೆಂಟಾಗೆ ಏನೋ ಆಯಿತು. ಸೊ ವಾಟ್ ಈಸ್ ದ್ಯಾಟ್ ವಿಲ್ ಸಿ ನೌ. ದ ಔಟ್ಕಮ್ ವಾಸ್ ಡಿಫ್ರೆಂಟ್. ವೈಲ್ ವಿ ವೇರ್ ಇನ್ ಟೌನ್ ಶಿ ಕ್ಲೈಂಬ್ಡ್ ಎ ಟ್ರೀ ಆ್ಯಂಡ್ ಕುಡಂಟ್ ಕಮ್ ಡೌನ್. ಸೊ ಒಂದು ದಿವಸ ಏನಾಗುತ್ತೆ, ಅಜ್ಜಿ ಮನೆಯವರೆಲ್ಲರೂ ಟೌನ್ಗೆ ಹೋಗ್ತಾರೆ, ಅಜ್ಜಿ ಮನೇಲಿ ಒಬ್ಬರೇ ಇರ್ತಾರೆ. ಸೊ ಈಗ ಅಜ್ಜಿಗೆ ಖುಷಿ ಆಗುತ್ತೆ, ಯಾಕಂದರೆ ಮನೆಯಲ್ಲಿ ಜನ ಇದ್ದಾಗ ಅವರು ಅಜ್ಜಿನ ಹೊರಗಡೆ ಹೋಗಿ ಮರ ಹತ್ತಿ ಕುಂತ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಎಲ್ಲರೂ ಟೌನ್ಗೆ ಹೋದಾಗ ಅಜ್ಜಿ ಮನೆಯಲ್ಲಿ ಒಂದೇ ಇದೆ. ಅಜ್ಜಿ ಏನು ಮಾಡ್ತು, ಮನೆಯಿಂದ ಹೊರಗಡೆ ಬಂದು ಒಂದು ಮರನ ಹುಡುಕೊಂಡು ಹೋಗಿ ಮರನ ಹತ್ತಿ ಅದ್ರ ಮೇಲೆ ಅಜ್ಜಿ ಕುಂತ್ಕೊಳ್ಳುತ್ತೆ. ಆದರೆ ಏನಾಗಿದೆ ಅಂದರೆ, ಸೊ ಅಜ್ಜಿಗೆ ಏಜ್ ಬೇರೆ ಆಗಿದೆ ಮತ್ತು ಅವ್ರ ಮರನ ಹತ್ತಿ ಕೂಡ ತುಂಬ ದಿವಸ ಆಗಿದೆ. ಸೊ ಈಗ ಯಾರಿಗೂ ಗೊತ್ತಿಲ್ಲದಂಗೆ ಅಜ್ಜಿ ಹೋಗಿ ಮರ ಹತ್ತಿ ಕುಂತ್ಕೊಂಡಿದ್ದೆ. ಸೊ ವಯಸ್ಸಾಗಿರೋದ್ರ ಕಾರಣ ಮತ್ತು ಅದ್ರ ಬಾಡಿ ವೀಕ್ ಆಗಿರೋದ್ರ ಕಾರಣ ಏನಾಗಿದೆ ಅಂದರೆ ಅಜ್ಜಿಗೆ ಮರ ಇಳಿಯೋದಕ್ಕೆ ಬರ್ತಾ ಇಲ್ಲ. ಮರ ಇಳಿಯೋದಕ್ಕೆ ತುಂಬ ಅಜ್ಜಿಗೆ ಭಯ ಆಗ್ತಾ ಇದೆ. ಸೊ ಮರ ಇಳಿಯೋದಕ್ಕೆ ಅಜ್ಜಿ ಕೈಲಿ ಆಗ್ತಿಲ್ಲ. ಸೊ ಅಜ್ಜಿ ಏನು ಮಾಡ್ತಾ ಇದೆ ಅಂದರೆ ಮರದ ಮೇಲೆ ಕುಂತಿದೆ. ಸೊ ಶಿ ಕುಡಂಟ್ ಕಮ್ ಡೌನ್. ಅದಕ್ಕೆ ಕೆಳಗೆ ಇಳಿದು ಬರೋದಕ್ಕೆ ಆಗ್ತಾ ಇಲ್ಲ. ಅಜ್ಜಿ ಮನೆಯವರು ಟೌನಿಂದ ವಾಪಸ್ ಬರ್ತಾರೆ. ಸೊ ವಾಪಸ್ ಬಂದ ಮೇಲೆ ಅಜ್ಜಿ ಮನೇಲಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಡೆಫಿನೆಟಾಗಿ ಅವ್ರಿಗೆ ಗೊತ್ತಾಗುತ್ತೆ ಅಜ್ಜಿ ಯಾವುದೋ ಮರದ ಮೇಲೆ ಕುಂತಿದೆ ಅಂತ. ಸೊ ಹೋಗಿ ಅಜ್ಜಿನ ಹುಡುಕ್ತಾರೆ. ಸೊ ಅಜ್ಜಿ ಮರದ ಮೇಲೆ ಕುಂತಿರೋದು ಅವ್ರು ನೋಡ್ತಾರೆ. ಅಜ್ಜಿಗೆ ಇಳಿಯೋದಕ್ಕೆ ಬರ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಅಜ್ಜಿನ ಮರದಿಂದ ಕೆಳಗೆ ಇಳಿಸ್ತಾರೆ, ಅಂದರೆ ಅಜ್ಜಿನ ರೆಸ್ಕ್ಯೂ ಮಾಡ್ತಾರೆ. ಸೊ ಮರದಿಂದ ಕೆಳಗೆ ಇಳಿಸಿದ ಮೇಲೆ ಅವರು ಅಜ್ಜಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆಫ್ಟರ್ ದ ರೆಸ್ಕ್ಯೂ the doctor took Granny's temperature and said, I strongly recommend a quiet week in bed. ಸೊ ಅಜ್ಜಿ ಮನೆಯವರು ಅಜ್ಜಿನ ಮರದಿಂದ ಕೆಳಗೆ ಇಳಿಸ್ತಾರೆ. ಸೊ ಅಜ್ಜಿನ ರೆಸ್ಕ್ಯೂ ಮಾಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಡಾಕ್ಟರು ಸ್ಟ್ರಿಕ್ಟಾಗಿ ಅಜ್ಜಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನಾನು ಸ್ಟ್ರಾಂಗಾಗಿ ರೆಕಮೆಂಡ್ ಮಾಡ್ತೀನಿ, ಸ್ಟ್ರಿಕ್ಟಾಗಿ ನಿಮಗೆ ಹೇಳ್ತೀನಿ, ಕಂಪ್ಲೀಟ್ 1 ವೀಕ್ ಬೆಡ್ ರೆಸ್ಟ್ ನಿಮಗೆ ಬೇಕೇ ಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಅಜ್ಜಿಗೆ. ವಿ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ಸೊ ಇದನ್ನು ಕೇಳಿದ ತಕ್ಷಣ ಅಜ್ಜಿ ಮನೆಯವ್ರಿಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ 1 ವಾರ ಅಜ್ಜಿಗೆ ಬೆಡ್ ರೆಸ್ಟ್ ಕೊಡಬೇಕು ಅಂದರೆ 1 ವಾರ ಅಜ್ಜಿನ ಕಾಯುವಂಥ ಕೆಲಸ ಅವ್ರಿಗೆ ತಪ್ಪುತ್ತಲ್ವ. ಅಜ್ಜಿ ಎಲ್ಲಿ ಓಡೋಗಿ ಮರ ಹತ್ತು ಕುತ್ಕೊಂಡ್ಬಿಡ್ತಾರೋ ಅಂತ ಕಾಯುವಂಥ ಕೆಲಸ ತಪ್ಪಿತು ಅವ್ರಿಗೆ. ಸೊ ಅದೊಂದು ರಿಲೀಫ್ ಆದಂಗೆ ಆಯಿತು ಅವ್ರಿಗೆ, ಏನೋ ಒಂದು ಸಮಾಧಾನ ಆದಂಗೆ ಆಯಿತು ಅಜ್ಜಿ ಮನೆಯವ್ರಿಗೆ. ಸೊ ಅವರು ಸಮಾಧಾನ ಮಾಡಿಕೊಂಡು ಟಕ್ಡ್ ಹರ್ ವೆಲ್ ಅಂದರೆ ಅಜ್ಜಿಗೆ ನೀಟಾಗಿ ಬೆಡ್ಶೀಟೆಲ್ಲ ಒದಿಸಿ ಅಜ್ಜಿನ ಬೆಡ್ ಮೇಲೆ ಮಲಗಿಸ್ತಾರೆ. Poor Granny, for her it was like a brief season in hell. ಸೊ ಮನೆಯವ್ರಿಗೆಲ್ಲ ಸಮಾಧಾನ ಆಗಿದೆ, ಎಲ್ಲರಿಗೂ ಸಮಾಧಾನ ಆಗಿದೆ ಅಜ್ಜಿ ಬೆಡ್ ರೆಸ್ಟ್ ತೊಗೊತಾ ಇದ್ದಾರೆ ಅಂತ. ಆದರೆ ಅಜ್ಜಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ತುಂಬ ಕಷ್ಟದಲ್ಲಿ ನರಕದಲ್ಲಿ ಇರ್ತಾರಲ್ಲ ಆ ಥರ ಅನುಭವ ಅಜ್ಜಿಗೆ ಆಗ್ತಾ ಇದೆ. Confined to her bedroom while every breeze whispered of summer and dancing leaves. Confined to her bedroom ಅಂದರೆ ಅಜ್ಜಿ 1 ವೀಕ್ ಬೆಡ್ ರೆಸ್ಟ್ ಅಂದರೆ 1 ವಾರ ಬರೀ ಅದರ ರೂಮಲ್ಲಿ ಅಜ್ಜಿ ಲಾಕ್ ಆಗಿದೆ. ಸೊ ಈ ರೀತಿ ಅಜ್ಜಿ ಅದರ ರೂಮಲ್ಲಿ ಲಾಕ್ ಆದಾಗ ಅಜ್ಜಿ
ಕಿಟಕಿಯಿಂದ ಹೊರಗಡೆ ನೋಡಿದಾಗ ಗಾಳಿನಲ್ಲಿ ಜಾಸ್ತಿ ಗಾಳಿ ಬಂದಾಗ ಎಲೆಗಳು ಹಾರಾಡ್ತಾ ಇರೋದನ್ನು ನೋಡಿ ಅಜ್ಜಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಎಲೆಗಳು ಡ್ಯಾನ್ಸ್ ಆಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಆ ಎಲೆಗಳು, ಆ ಗಾಳಿ ಎಲ್ಲ ಅಜ್ಜಿ ಹತ್ರ ಬಂದು ಏನೋ ಅಜ್ಜಿ ಕಿವಿಲಿ ಹೇಳ್ತಾ ಇದೆ ಅಂತ ಅನ್ಸುತ್ತೆ. ಅಂದರೆ ಅಜ್ಜಿಗೆ ಅಟ್ರಾಕ್ಟ್ ಮಾಡ್ತಾ ಇದೆ. ಕಿಟಕಿಯಿಂದಾನೇ ನೋಡಿ ಅಜ್ಜಿ ಮರಗಳನ್ನ ಸಮಾಧಾನವಾಗಿ ಆ ರೂಮಲ್ಲಿ ಅವ್ರನ್ನವ್ರೆ ಲಾಕ್ ಮಾಡ್ಕೊಳ್ಳೋಕ್ಕಾಗಿತ್ತು. ಅಷ್ಟು ದಿನ ಅವರು ಒಂದಷ್ಟು ತಳ್ಳಿದ್ರು, ಎಷ್ಟೇ ಕಷ್ಟ ಆದರೂ ಸಮಾಧಾನವಾಗಿ ತಳ್ಳಿದ್ರು. ಆದರೆ ಒಂದು ದಿವಸ ಅವರು ತುಂಬ ಸ್ಟ್ರಾಂಗ್ ಆಗಿ ಮೈಂಡಲ್ಲಿ ಏನೋ ಅವರು ಡಿಸೈಡ್ ಮಾಡ್ತಾರೆ. ಏನಂತ ಡಿಸೈಡ್ ಮಾಡ್ತಾರೆ? ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್, ಐ ಲೈ ನೋ ಲಾಂಗರ್ ಹಿಯರ್. ಸೊ ಇಮಿಡಿಯೇಟಾಗಿ ಮೈಂಡಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದ ತಕ್ಷಣ ಮನ್ಗಿರೋ ಅಜ್ಜಿ, ಬೆಡ್ ಮೇಲೆ ಮನ್ಗಿರೋ ಅಜ್ಜಿ ಇಮಿಡಿಯೇಟಾಗಿ ಎದ್ದು ಕೂತ್ಕೊಂಡು ಹೇಳ್ತಾರೆ, ಸಾಕು, ನಾನು ಇನ್ನು ಈ ಜಾಗದಲ್ಲಿ ಇನ್ನು ಜಾಸ್ತಿ ಹೊತ್ತು ನಾನು ಇರೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಈ ಬೆಡ್ ಮೇಲೆ ಜಾಸ್ತಿ ಹೊತ್ತು ಇರೋದಿಲ್ಲ. And she called for my father and told him undaunted that a house in a treetop was what she now wanted. ಸೊ ಅಜ್ಜಿ ಡಿಸೈಡ್ ಮಾಡ್ತಾರೆ, ಬೆಡ್ ಮೇಲೆ ನಾನು ಇನ್ನು ಜಾಸ್ತಿ ಹೊತ್ತು ಇರೋದಿಲ್ಲ ಅಂತ. ಇಮ್ಮಿಡಿಯೇಟಾಗಿ ಅವರು ಪೊಯೆಟ್ನ ತಂದೆನ ಕರೀತಾರೆ, ರಸ್ಕಿನ್ ಬಾಂಡ್ ಅವರ ತಂದೆನ ಕರೀತಾರೆ. ರಸ್ಕಿನ್ ಬಾಂಡ್ ಅವರ ತಂದೆನ ಕರೆದು ಅಜ್ಜಿ ಹೇಳ್ತಾರೆ, ಅಂದರೆ ಒಂದು ಸ್ವಲ್ಪನೂ ನಾಚಿಕೆ ಇಲ್ಲದೆ ಅಜ್ಜಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನಾನು ಇನ್ಮೇಲೆ ಈ ರೂಮ್ನಲ್ಲಿ ಇರೋದಿಲ್ಲ, ನನಗೆ ಏನು ಬೇಕು ಅಂದರೆ ಒಂದು ಮನೆ ಬೇಕು. ಸೊ ಆ ಮನೆ ಎಲ್ಲಿರಬೇಕು? ಒಂದು ಮರದ ಮೇಲಿರಬೇಕು. ಸೊ ಮರದ ಮೇಲಿರುವಂಥ ಮನೆ ನನಗೆ ಇವಾಗ ಬೇಕು ಅಂತ ಅಜ್ಜಿ ರಸ್ಕಿನ್ ಬಾಂಡ್ ಅವರ ಫಾದರ್ಗೆ ಹೇಳ್ತಾರೆ. ಇಲ್ಲಿ ನೋಡಿ, ರಸ್ಕಿನ್ ಬಾಂಡ್ ಅವರ ಫಾದರ್ ಅಜ್ಜಿಗೆ ಮಗ ಆಗಬೇಕು. ಮೈ ಫಾದರ್ ನ್ಯೂ ಹಿಸ್ ಡ್ಯೂಟೀಸ್. ಹಿ ಸೆಡ್, ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್, ಐ ಸ್ಟಾರ್ಟ್ ವರ್ಕ್ ಟುನೈಟ್. ಸೊ ರಸ್ಕಿನ್ ಬಾಂಡ್ ಅವರ ತಂದೆ ಅವ್ರಿಗೆ ಅವರ ಡ್ಯೂಟೀಸ್ ಅಂದರೆ ಅವರ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಈಗ ಅವ್ರು ಏನು ಹೇಳ್ತಾರೆ ಅಂದರೆ, ಅಜ್ಜಿ ಕೇಳ್ತಾ ಇದೆ ಮರದ ಮೇಲೆ ಒಂದು ಮನೆ ಬೇಕು ಅಂತ. ಸೊ ಅದಕ್ಕೋಸ್ಕರ ಅವ್ರ ಅಜ್ಜಿಗೆ ಹೇಳ್ತಾರೆ, ಸರಿ, ನಿಮಗೆ ಮರದ ಮೇಲೆ ಒಂದು ಮನೆ ಬೇಕಲ್ವಾ? ಸೊ ನಿಮಗೆ ಏನು ಬೇಕೋ ನಾನು ನಿಮಗೆ ಕೊಡ್ತೀನಿ. ಸೊ ನಾನು ಇವತ್ತು ರಾತ್ರಿಯಿಂದಾನೇ ಮರದ ಮೇಲೆ ಆ ಮನೇನ ಕಟ್ಟೋಕ್ಕೆ ಕೆಲಸನ ನಾನು ಶುರು ಮಾಡ್ತೀನಿ ಅಂತ ಹೇಳ್ತಾರೆ. With my expert assistance, he soon finished the core, made her a tree house with windows and door. ಸೊ ರಸ್ಕಿನ್ ಬಾಂಡ್ ಅವರ ತಂದೆ ರಸ್ಕಿನ್ ಬಾಂಡ್ ಅವರ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಅಂದರೆ ಎಕ್ಸ್ಪರ್ಟ್ ಗೈಡೆನ್ಸ್ ಸಹಾಯದಿಂದ ಅವ್ರಿಗೆ ಅಜ್ಜಿ ಒಪ್ಪಿಸಿದಂಥ ಕೆಲಸನ ತುಂಬ ಬೇಗ ಅವರು ಮುಗಿಸ್ತಾರೆ. ಸೊ ಆದಷ್ಟು ಬೇಗ ಅಜ್ಜಿಗೋಸ್ಕರ ಅವರು ಒಂದು ಟ್ರೀ ಹೌಸ್ನ ಮಾಡ್ತಾರೆ. ಆ ಟ್ರೀ ಹೌಸಲ್ಲಿ ಕಿಟಕಿಗಳು ಇರುತ್ತೆ ಮತ್ತು ಬಾಗಿಲು ಕೂಡ ಇರುತ್ತೆ. ಸೊ ಅಜ್ಜಿಗೆ ಅದನ್ನು ನೋಡಿ ತುಂಬ ಖುಷಿ ಆಗುತ್ತೆ. So Granny moved up and now every day I climb to her room with glasses and tray. ಸೊ ಅಜ್ಜಿಗೆ ಮನೆ ಆಗಿದೆ, ಟ್ರೀ ಹೌಸ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ತುಂಬ ಖುಷಿಯಾಗಿ ಅವರು ಆ ಮರನ ಹತ್ತಿ ಮರದ ಮೇಲಿರೋ ಮನೆಯಲ್ಲಿ ಅವರು ಖುಷಿಯಾಗಿ ಇರೋದಕ್ಕೆ ಶುರು ಮಾಡ್ತಾರೆ. ಸೊ ಈಗ ಏನಾಗಿದೆ ಅಂದರೆ, ಪ್ರತಿದಿನ ರಸ್ಕಿನ್ ಬಾಂಡ್ ಅವರು ಸೊ ಅಜ್ಜಿನ ಮಾತಾಡ್ಸೋದಕ್ಕೋಸ್ಕರ ಏನು ಮಾಡ್ತಿದ್ರು ಅಂದರೆ, ಸೊ ಅಜ್ಜಿ ರೂಮ್ ಎಲ್ಲಿದೆ? ಮರದ ಮೇಲಿರೋಂಥ ಟ್ರೀ ಹೌಸಲ್ಲಿದೆ. ಸೊ ಮರನ ಹತ್ತಿ ಅಜ್ಜಿ ಹತ್ರ ಹೋಗ್ತಾಯಿದ್ರು ಅಜ್ಜಿನ ಮಾತಾಡ್ಸೋದಕ್ಕೆ. ಅವ್ರು ಅಜ್ಜಿನ ಮಾತಾಡ್ಸೋದಕ್ಕೆ ಬರೀ ಕೈನಲ್ಲಿ ಹೋಗ್ತಿರ್ಲಿಲ್ಲ. ಸೊ ಒಂದು ಟ್ರೇನಲ್ಲಿ ಒಂದಷ್ಟು ಗ್ಲಾಸಸ್ನ ತೊಗೊಂಡು ಅದರಲ್ಲಿ ಶರಿ ಅಂದರೆ ವೈನ್ನ ತೊಗೊಂಡು ಅಜ್ಜಿನ ಮೀಟ್ ಮಾಡೋದಕ್ಕೆ ಅಜ್ಜಿ ರೂಮ್ಗೆ ಹೋಗ್ತಾಯಿದ್ರು. ಶಿ ಸಿಟ್ಸ್ ದೇರ್ ಇನ್ ಅ ಸ್ಟೇಟ್ ಆ್ಯಂಡ್ ಡ್ರಿಂಕ್ ಶರಿ ವಿತ್ ಮೀ. ಸೊ ಅಜ್ಜಿ ಹತ್ರ ಇವರು ಮೀಟ್ ಮಾಡೋಕ್ಕೆ ಹೋದಾಗ ರಸ್ಕಿನ್ ಬಾಂಡ್ ಅವರು ಅಜ್ಜಿ ಏನು ಮಾಡ್ತಿದ್ರು ಅಂದರೆ, ಆ ಟ್ರೀ ಹೌಸ್ ಮೇಲೆ ಕುಂತ್ಕೊಂಡು ರಸ್ಕಿನ್ ಬಾಂಡ್ ಅವ್ರ ಜೊತೆ ಶರಿನ ಅವರು ಕುಡಿತಾ ಇದ್ರು. ಸೊ ಅವರು ಯಾವ ರೀತಿ ಸಂತೋಷವಾಗಿ ನೆಮ್ಮದಿಯಾಗಿ ಟ್ರೀ ಹೌಸಲ್ಲಿ ಕುಂತ್ಕೊಂಡು ಶರಿನ ಕುಡಿತಾ ಇದ್ರು ಅಂದರೆ, ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ. ಮರದ ಮೇಲೆ ಬದುಕೋದು, ಮರದ ಮೇಲೆ ಒಂದು ಮನೇನ ಕಟ್ಟಿ ಬದುಕೋದು ಅವರ ರೈಟ್ಸ್ ಅಂದರೆ ಅವರ ಹಕ್ಕು ಅನ್ನೋ ರೀತಿ ಅವರು ಅಷ್ಟು ಚೆನ್ನಾಗಿ ಅಷ್ಟು ನೆಮ್ಮದಿಯಾಗಿ ಅಲ್ಲಿ ಕುಂತ್ಕೊಂಡು ಸಮಾಧಾನವಾಗಿ ಶರಿನ ಕುಡಿತಾ ಇದ್ರು ರಸ್ಕಿನ್ ಬಾಂಡ್ ಅವ್ರ ಜೊತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ ಪೋಯಮ್ ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಅ ಟ್ರೀ. ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಅ ಟ್ರೀ ಪೋಯಮ್ ತುಂಬ ಇಂಪಾರ್ಟೆಂಟ್ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಆಲ್ಮೋಸ್ಟ್ ಎಲ್ಲ ಫೈನಲ್ ಇಯರ್ ಎಕ್ಸಾಮ್ಸಲ್ಲೂ ಸಮ್ಮರಿ ಆಫ್ ದಿಸ್ ಪೋಯಮ್ ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಅ ಟ್ರೀದು ಪೋಯಮ್ದು ಸಮ್ಮರಿ ಕೇಳಿದರೆ ಆನ್ಸರ್ ದ ಫಾಲೋಯಿಂಗ್ ಇನ್ 8 to 10 ಸೆಂಟೆನ್ಸಸ್ ಅಂದರೆ 4 ಮಾರ್ಕ್ಸ್ ಕ್ವೆಶನಲ್ಲಿ ಈ ಪೋಯಮ್ದು ಸಮ್ಮರಿ ಬಂದೇ ಇದೆ. ಸೊ ನಾನು ಏನು ಮಾಡಿದ್ದೀನಿ ಅಂದರೆ, ಪೋಯಮ್ದು ಸಮ್ಮರಿನ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸೊ ಈ ಸಮ್ಮರಿನ ನಿಮಗೋಸ್ಕರ ನಾನು ಇನ್ನೂ ಒಂದು ಸಲ ಓದ್ತೀನಿ. Ruskin Bond's grandmother was a genius.
She was very fond of climbing trees. She had been climbing trees since the age of 6. Even at the age of 62, she loved climbing trees. She felt happier on a tree than going in a lift. People used to tell her that she should not climb trees at such an old age as it was not graceful. But she would laugh and say that she would grow disgracefully. Everyone were scared that she might fall from the tree one day or the other, but she did not listen to anyone. One day, when her family members went to town, she climbed a tree, but she couldn't come down as she was aged now. Her family members returned home and searched for her in home. They could not find her in home. Then they searched for her and found that she was on top of a tree. They managed to get her down from the tree. They took her to a doctor. Doctor advised 1 week bed rest for her. She was confined to her bedroom. She felt like she was in hell. She then decided that she'll not stay in her room anymore. She called her son and told him that she wanted a house on top of a tree. His son agreed and started working on the tree house and soon finished it. She then moved into the tree house and stayed there happily. Poet climbed up the tree with glasses and tray and drank sherry with her. ನಾನು ಮೊದಲೇ ಹೇಳಿದ ಹಾಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಪೋಯಮ್ನ ತುಂಬ ಇಂಪಾರ್ಟೆಂಟ್ ಅಂತಲೇ ಕನ್ಸಿಡರ್ ಮಾಡಿ, ಯಾಕಂದರೆ ಪ್ರತಿ ಎಕ್ಸಾಮ್ನಲ್ಲೂ 4 ಮಾರ್ಕ್ಸ್ ಕ್ವೆಶನ್ ಅಂದರೆ ಆನ್ಸರ್ ದ ಫಾಲೋಯಿಂಗ್ ಇನ್ 8 or 10 ಸೆಂಟೆನ್ಸಸಲ್ಲಿ 1 ಕ್ವೆಶನ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀಯಿಂದ ಇದ್ದೇ ಇರುತ್ತೆ. ಸೊ ಇಲ್ಲಿ ನಾನು ಕೊಟ್ಟಿದ್ದೀನಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ. ಸೊ ಈ ಪ್ರತಿಯೊಂದು ಕ್ವೆಶನು ಒಂದೊಂದು ಫೈನಲ್ ಇಯರ್ ಎಕ್ಸಾಮ್ನಲ್ಲಿ ಬಂದಿರೋ ಅಂಥ ಕ್ವೆಶನ್ಸೇನೆ. ಸೊ ಈ ಪೋಯಮ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸಮ್ಮರಿನ ಕೂಡ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಈ ಕ್ವೆಶನ್ಸ್ನ ಮತ್ತು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಮತ್ತು ಇನ್ ಡೀಟೇಲಾಗಿ ನೋಡಿಕೊಂಡು ಆನ್ಸರ್ಸ್ನ ಎಷ್ಟು ಬರೀಬೇಕು ಅನ್ನೋದನ್ನು ನೀವು ನೋಡಿಕೊಂಡು ಆನ್ಸರ್ಸ್ನ ಬರೀರಿ. ಕೆಲವೊಂದು ಕ್ವೆಶನ್ಸ್ಗೆ ಕಂಪ್ಲೀಟ್ ಪೋಯಮ್ನ ಬರೀಬೇಕು. ಫಾರ್ ಎಕ್ಸಾಂಪಲ್ 6 ಕ್ವೆಶನ್ ನೋಡಿ, ಸಮರೈಸ್ ಅಂತ ಕೊಟ್ಟಿದ್ದಾರೆ. ಸೊ ಸಮರೈಸ್ ಅಂದರೆ ಪೂರ್ತಿ ಪೋಯಮ್ ನೀವು ಬರೀಲೇಬೇಕು. ಇನ್ನೊಂದಷ್ಟು ಕ್ವೆಶನ್ಸ್ನ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ರೀಸೆಂಟಾಗಿ ಅಂದರೆ ಈ ಇಯರ್ 2022ನಲ್ಲಿ ಲಾಸ್ಟ್ ಕ್ವೆಶನ್ನ ಕೊಟ್ಟಿದ್ರು. ಅಕಾರ್ಡಿಂಗ್ ಟು ಪೋಯೆಟ್, ಹಿಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್, ಎಲಾಬ್ರೇಟ್. ಸೊ ಇದು ಕೂಡ ನಿಮ್ಮ ಪೋಯಮ್ ಸಮ್ಮರಿನೇ ಆಗುತ್ತೆ. ಅಜ್ಜಿ ಹೇಗೆ ಜೀನಿಯಸ್ಸು, ಮರ ಹತ್ತದ್ರಲ್ಲಿ 62 ಇಯರ್ಸ್ ಆದರೂ ಮರ ಹತ್ತಿದ್ರು, ಇದನ್ನೆಲ್ಲ ಕೂಡ ನೀವು ಬರೀಬಹುದು. ಸೊ ತುಂಬ ಸಿಂಪಲ್ ಆಗಿದೆ. ಕೈಂಡ್ಲಿ ಅಟೆಂಪ್ಟ್ ಮಾಡಿ ಈ ಕ್ವೆಶನ್ನ. ಡೆಫಿನೆಟಾಗಿ 4 ಮಾರ್ಕ್ಸ್ ಬರುತ್ತೆ.